ಇಷ್ಟಸಿದ್ಧಿ ವಿನಾಯಕ ಕ್ಷೇತ್ರದ ಬಗ್ಗೆ, ರಥೋತ್ಸವದ ಬಗ್ಗೆ ಮಾಹಿತಿಯನ್ನು ಪೂಜ್ಯ ಕಕ್ಕುಂಜೆ ವಾಸುದೇವ ಆಚಾರ್ಯರು ನೀಡುತ್ತಿದ್ದಾರೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋ ಪ್ರಶಾಂತಯೇ. ಸುಬ್ರಹ್ಮಣ್ಯೇಶ್ವರಾಯ ನಮಃ. ಶ್ರೀ ಕ್ಷೇತ್ರ ಇಷ್ಟಸಿದ್ಧಿ ವಿನಾಯಕ ದೇವಸ್ಥಾನ ಕಕ್ಕುಂಜೆ. ಇಲ್ಲಿ ಶ್ರೀ ಕ್ಷೇತ್ರ ಇಷ್ಟಸಿದ್ಧಿ ವಿನಾಯಕ, ಅದೇ ರೀತಿಯಾಗಿ ಕ್ಷೇತ್ರ ಮೂರ್ತಿಯಾದಂತಹ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಯು ಇರುವಂತಹ ಪುಣ್ಯಕ್ಷೇತ್ರ. ಅದೇ ರೀತಿಯಾಗಿ ಕ್ಷೇತ್ರ ಮೂರ್ತಿಯಾದಂತಹ, ಕ್ಷೇತ್ರ ರಕ್ಷಕನಾದಂತಹ ಕುಟ್ಟಿ ಚೇತನ್ ಕಲ್ಕುಡ ಕಲ್ಲುಟ್ಟಿಯ ಸಾನ್ನಿಧ್ಯ. ಇವತ್ತಿನ ದಿನ ಆಸ್ತಿಕ ಮಹಾಶಯರಿಗೆ ಮನ್ಮಹಾರಥೋತ್ಸವದ ಹಾಗೂ ಮಹಾ ಅನ್ನ ಸಂತರ್ಪಣೆಯ ಮಹೋತ್ಸವದ ದಿನ. ಇವತ್ತಿನ ದಿನ ಪ್ರತಿ ವೈಶಾಖ ಶುದ್ಧ ಬಹುಳ 12/5/2010 ಬುಧವಾರ ಇಂದು ಈ ವಿಕೃತಿನಾಮ ಸಂವತ್ಸರದಲ್ಲಿ ನಡೆಯುವಂತಹ ಮನ್ಮಹಾ ರಥೋತ್ಸವ. ಈ ರಥೋತ್ಸವದಲ್ಲಿ ಮೊದಲುಗೊಂಡು ಸುಬ್ರಹ್ಮಣ್ಯ ಸ್ವಾಮಿಗೆ ಅಗ್ನಿಮುಖವಾದಂತಹ ಪ್ರಾಯಶ್ಚಿತ್ತ, ಆಶ್ಲೇಷ ಬಲಿಯಾದಿ ಸೇವೆಗಳು, ಅದೇ ರೀತಿಯಾಗಿ ಶ್ರೀ ಇಷ್ಟಸಿದ್ಧಿ ವಿನಾಯಕ ಸ್ವಾಮಿಗೆ ಕಲಶಾಭಿಷೇಕ, ಪ್ರಾಯಶ್ಚಿತ್ತಾದಿ ಹೋಮಗಳು, ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಮಹಾಪೂಜೆಯು, ರಂಗಪೂಜೆಯು ನಡೆಯಿತು. ಅದೇ ರೀತಿಯಾಗಿ ಮಧ್ಯಾಹ್ನ ಸ್ವಾಮಿಗೆ 3 ಬಲಿಯನ್ನು, ಭೂತ ಬಲಿಯನ್ನು, ಇಷ್ಟಸಿದ್ಧಿವಿನಾಯಕ ಸ್ವಾಮಿಯ ಬಲಿಯನ್ನು ದಿವಿಟಿಗೆ ಸೇವೆಯೊಂದಿಗೆ ವಿಶೇಷವಾಗಿ ಜರುಗಿತು. ಅದೇ ರೀತಿಯಾಗಿ ಭಕ್ತ ಮಹಾಶಯರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ರಥಾರೋಹಣವು ಕೂಡ ನಡೆಯಿತು. ಇಷ್ಟಸಿದ್ಧಿವಿನಾಯಕನು ವಿಶೇಷವಾಗಿ ಆ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಯು ಸಂತುಷ್ಟನಾಗಿ ಆ ರಥದಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಕಕ್ಕುಂಜೆ ಇಷ್ಟಸಿದ್ಧಿ ವಿನಾಯಕ ದೇವಸ್ಥಾನ. ಇಲ್ಲಿಯ ಧರ್ಮದರ್ಶಿಯಾಗಿ ಸ್ವಾಮಿಯಲ್ಲಿ ಏನು ಪ್ರಾರ್ಥಿಸ್ತೇನೆ, ಇಷ್ಟಸಿದ್ಧಿ ವಿನಾಯಕನು ಪರ್ವಕಾಲದಲ್ಲಿ ಈ ರಥೋತ್ಸವದ ಸಮಯದಲ್ಲಿ ಸಂತೃಪ್ತಿಯಿಂದ ಇರುವಂತಹ ಸಮಯ. ಈ ಸಮಯದಲ್ಲಿ ಸ್ವಾಮಿಯಾದಂತಹ ಇಷ್ಟಸಿದ್ಧಿ ವಿನಾಯಕನಲ್ಲೂ ಸ್ವಾಮಿಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯಲ್ಲೂ ಕೂಡ ವಿಶೇಷವಾಗಿ ಪ್ರಾರ್ಥಿಸ್ತೇನೆ. ಈ ನಾಡಿಗೆ ಬರತಕ್ಕಂತಹ ಸಮಸ್ತ ದುಷ್ಟಾರಿಷ್ಟ ದುಃಖ ದುರಿತಗಳೆಲ್ಲವೂ ಕೂಡ ಸಂಪೂರ್ಣ ದೂರವಾಗಿ ಮುಂದಕ್ಕೆ ಸದ್ಭಕ್ತರು ಪ್ರಾರ್ಥಿಸಿದಂತಹ ಇಷ್ಟಾರ್ಥವನ್ನು ಅನುಗ್ರಹಿಸಿ ಪ್ರಕೃತಿಯಲ್ಲಿ ಬರುವಂತಹ ಬೆಳೆಗಳು ಚೆನ್ನಾಗಿ, ಮಳೆಯಿಂದ ಬೆಳೆಗಳು ಚೆನ್ನಾಗಿ ನಡೆದು ಮುಂದಕ್ಕೆ ರೈತನ ಬದುಕು ಸಾರ್ಥಕತೆ ಆಗಲಿ. ಎಷ್ಟೋ ಕಡೆಯಲ್ಲಿ ನೀರಿನ ಅಭಾವ, ತಿನ್ನಲು ಆಹಾರದ ಅಭಾವನೂ ಕೂಡ ಇಂದಿನ ದಿನದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಉತ್ಸವದಿಂದ ಶ್ರೀ ಇಷ್ಟಸಿದ್ಧಿ ವಿನಾಯಕನಿಗೆ ಯಾವ ರೀತಿಯಾಗಿ ಸಂತುಷ್ಟಿ ಆಗ್ತದೆಯೋ ಅದೇ ರೀತಿಯಾಗಿ ಸದ್ಭಕ್ತರಿಗೆ ಬರಬಹುದಾದಂತಹ ಸಮಸ್ತ ದುಷ್ಟಾರಿಷ್ಟ ದುಃಖ ದುರಿತ ದೋಷಗಳಿದ್ರೂ ಕೂಡ ಸಂಪೂರ್ಣ ದೂರಾಗಿ ಮುಂದಕ್ಕೆ ಬರುವಂತಹ ದಿನದಲ್ಲಿ ಸದ್ಭಕ್ತರ ಇಷ್ಟಾರ್ಥವನ್ನು ಆ ಇಷ್ಟಸಿದ್ಧಿ ವಿನಾಯಕನು ಶ್ರೀ ಕ್ಷೇತ್ರ ಮೂರ್ತಿಯಾದಂತಹ ಸುಬ್ರಹ್ಮಣ್ಯ ಸ್ವಾಮಿಯು ಸಂಪೂರ್ಣ ಅನುಗ್ರಹ ಮಾಡಿ ನಡೆಸಿಕೊಳ್ಳಿ. ಪ್ರಕೃತಿಯಲ್ಲಿ ಬರತಕ್ಕಂತಹ ಮಳೆಯಿಂದಾಗಿ ಬೆಳೆಯು ಉತ್ತಮ ರೀತಿಯಾಗಿ ನಡೆಯಲಿ. ಬಡಬಗ್ಗರಿಗೆ ಬರಬಹುದಾದಂತಹ ದುಃಖ ದುರಿತಗಳೆಲ್ಲವೂ ಸಂಪೂರ್ಣ ದೂರ ಆಗಲಿ. ಆ ಇಷ್ಟಸಿದ್ಧಿ ವಿನಾಯಕನ ಕೃಪಾ ಕಟಾಕ್ಷವು ಸಂಪೂರ್ಣ ಉಳಿದು ಬರಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ.